ಮುನಿ ಭಾವಗುಡು ಅಂತ ಜರ್ಸಿ ಹಾಕ್ಲ ಎಲ್ಲರೂ ಪ್ರತಿಯೊಬ್ಬರ ಮನ್ಯಾಗೂ ಹಾಕ್ಲ ಜರ್ಸಿ ಹಾಕ್ಲ ಇಂಥವ್ರ ಮನ್ಯಾಗ ರೋಗ ಇಲ್ಲಪ್ಪ ಅನ್ನಂಗಿಲ್ಲ. ಒಬ್ರು ಮೊಣಕಾಲಾರ ಹಿಡ್ದಾವು, ಸ್ವಾಂಟಾರ ಹಿಡ್ದೈತಿ, ನಮ್ಮನಿ ಗಾಂಟಾರ ಹಿಡ್ದೈತಿ. ಪ್ರತಿಯೊಬ್ಬರ ಮನ್ಯಾಗೂ ರೋಗ, ಆಕಳನ ರೋಗ. ಮತ್ತು ನಮಗೆ ಎಂಥ ರೋಗ ಬರೋಕ್ಕಿಲ್ಲ. ನೆಲ ಕಟ್ಟಿದ್ರೆ ಆಕಳ ತೇಗ್ತೈತಿ, ಬಿಸಿಲಾಗ ಹೋದ್ರೆ ಸತ್ತ ಹೋಗತಿ. ಅಂಥ ಆಕಳ ಹಾಲನ್ನ ನಮ್ಮ ಎಷ್ಟು ಮಕ್ಕಳು, ನಮ್ಮ ತಾಯಂದಿರು ಎಲ್ಲ, ನಮ್ಮ ರೈತ ಬಳಗೆಲ್ಲ ಉಣ್ಣಾಕತ್ತು ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಯಾರಿಗಿನ ಒಂದು 50 kg ಚೀಲ ಹೊತ್ಕೊಂಡು ಅಡ್ಡಾಡಕ್ಕೆ ತಾಕತ್ತಿಲ್ಲಂಗಾಗಿತ್ತು. ಹೋಗಿಬಿಟ್ಟೈತಿ ನಮ್ಮ ಆಕಳ. ನಾವು ಕಳ್ಕೊಂಡೇವಿ ಇವತ್ತು, ಎಲ್ಲರೂ ಕೂಡ್ಕೊಂಡು ಕಳ್ಕೊಂಡು ಪರದೇಶಿಗಳಾಗ್ಯವು ನಾವು, ಪರದೇಶಿಗಳು. ಮತ್ತು ಇನ್ನೇನು ಮಾಡ್ಬೇಕಪ್ಪ ಅಂತೇಳಿ ಅಂದ್ರೆ ದಯವಿಟ್ಟು ನಮ್ಮ ಮನ್ಯಾಗ ಯಾರು ನಾವು ರೈತರು ಅನ್ಸ್ಕೊಂಡೇವಿ, ಯಾರ ಮನ್ಯಾಗ ನಮಗೆ ಭೂಮಿ ಐತಿ, ಆ ಹಿರಿಯರು ನಮಗೆ ಭೂಮಿ ಗಳಿಸಿಟ್ಟು ಹೋಗ್ಯಾರ. ನಾವು ಪ್ರತಿಯೊಬ್ಬರು ಒಂದು ಮನಿ ಪುರ್ತಕರ ಒಂದೊಂದು ಜವಾರಿ ಆಕಳ ನಾವು ಕಟ್ಟಲೇಬೇಕಾಗೈತಿ ಇವತ್ತಿನ ಪರಿಸ್ಥಿತಿ ಒಳಗೆ. ಸಣ್ಣ ಮಕ್ಕಳಿಂದ ಸದ್ಯಕ್ಕೆ ಹಾರ್ಟ್ ಚಾಲುವಾಗ್ಯಾವು, ಅನೇಕ ರೋಗ, ಕಿಡ್ನಿ ಸ್ಟೋನು, ಹಾರ್ಟು, ಶುಗರು, 1 2 ಲೆಕ್ಕ ಮಾಡಿದಷ್ಟು ರೋಗಗಳ ತವ್ರ ಮನೆ ಆಗೈತಿ ನಾಡಿವತ್ತು. ಈ ಗ್ರಾಮ ಇರ್ಬೋದು, ಈ ನಮ್ಮ ರಾಜ್ಯನ ಆ ಪರಿಸ್ಥಿತಿ ನಿರ್ಮಾಣ ಆಗೈತಿ. ದಯವಿಟ್ಟು ನಮ್ಮ ಮಕ್ಕಳು ಚೆಂದಾಗಿ ಉಳಿಬೇಕಪ್ಪ ಅಂದ್ರೆ, ನಾವೆಲ್ಲರೂ ಚೆಂದಾಗಿ ಬದುಕಬೇಕಪ್ಪ ಅಂತೇಳಂದ್ರೆ ಮೊದಲು ಒಂದೊಂದು ಲಕ್ಷ ಆಕಳುಗಳದ ಪ್ರಶ್ನೆ ಇಲ್ಲ. ಮನ್ಯಾಗ ಒಂದೊಂದು ಜವಾರಿ ಆಕಳ ಕಟ್ಕೊಂಡ್ರೆ ಅದ್ರ ಮನ್ಯಾಗ ಹಾಸಿ ಹೋದ್ಪ ಅಂತೇಳಂದ್ರೆ ಅದು ಗೋಮೂತ್ರ ಮಾಡ್ಕೊತ ಹೋದ್ರೆ ಮನೆಯ ಪಾವನ. ಅದ್ರ ಸಗಣಿ ಬಂಗಾರ ಇದ್ದಂಗೆ. ಯಾರ ಮನ್ಯಾಗ ಇವತ್ತು ಅಭಿಷೇಕ ಮಾಡ್ಬೇಕಪ್ಪ ಅಂದ್ರೆ ನಾವು ಹುಡುಕ್ಬೇಕಾಗೈತಿ. ಸ್ವಾಮಿಗಳು ಏನು ಹೇಳ್ತಾರೆ, ಜವಾರಿ ಆಕಳು ಗೋಮೂತ್ರ ಬೇಕು, ಜವಾರಿ ಆಕಳು ತುಪ್ಪ ಬೇಕು ಅಂತ ಹೇಳ್ತಾರೆ ಅವರು. ನಾವು ಹುಡುಕ್ಬೇಕಾಗೈತಿ ಇವತ್ತು ಜವಾರಿ ಆಕಳನ. ಎಲ್ಲಿ ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಒಂದೊಂದರ ಭಾಳ ಕಟ್ಟೋದು ಬೇಡ, ಮನೆಗೆ ಒಂದೊಂದು ಜವಾರಿ ಆಕಳ ಕಟ್ಟಬೇಕು. ಇವತ್ತು ಎತ್ತುಗಳಿಲ್ಲ, ನಂದಿ ಯಾತ್ರೆ ತೊಗೊಂಬಂದೈತಿ. ಕಾರಣ ಏನಪ್ಪ, ನಂದಿ ಯಾತ್ರೆ ಮನೆ ಒಳಗಿನ ಎತ್ತುಗಳು ಮಾಯ ಆಗಕತ್ತಾವು. ಹೋರ್ಗಳು ಇಲ್ಲ ಮನ್ಯಾಗ, ಒಳ್ಳೆ ನಮ್ಮ ತಳಿ ಆಕಳುಗಳಿಲ್ಲ, ಒಳ್ಳೆ ತಳಿ ಹೋರ್ಗಳಿಲ್ಲ. ಎಲ್ಲಿ ಬಂದು ನಿಂತಪ್ಪ ಪರಿಸ್ಥಿತಿ ಅಂತೇಳಿ ಅಂದ್ರೆ ನಮ್ಗೆ ರೈತನ ಪರಿಸ್ಥಿತಿ ಇವತ್ತು 60 ಎಕರೆ 70 ಎಕರೆ 100 ಎಕರೆ ಗಟ್ಟಲೆ ಆಸ್ತಿ ಐತಿ. ಟ್ರಕ್ಕು, ಟ್ರಾಕ್ಟರು, ಬೋರು, ಪಂಪ್ಸೆಟ್ ಎಲ್ಲ ಅದಾವು. ಕಾಲು ಬಿದ್ದರೂ ನಮ್ಮ ರೈತನ ಮಕ್ಕಳಿಗೆ ಕನ್ಯೆ ಕೊಡವಲ್ರು. ಅದು ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾಕಾಗೈತಪ್ಪ ಅಂತೇಳಿ ಅಂದ್ರೆ ನಾವೆಲ್ಲರೂ ಒಂದು ನಮೂನಿನ ಆಗಿಬಿಟ್ಟೇವಿ. ಇವತ್ತು 25 ವರ್ಷದ ಹುಡುಗರ ಮ್ಯಾಗಿನ ಮಕ ನೋಡ್ರಿ, ಅವ್ರ ಮಕ್ಕದ ಮ್ಯಾಗ ಆಗ ನುಣು ಅನ್ನೋಂಥ ಬಣ್ಣನ ಇಲ್ಲ. ಎಲ್ಲ ಕಂದಿ ಹೊಂಟವು ನಮ್ಮ ಮಕ್ಕಳು. ಇವತ್ತು ಸಣ್ಣ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ದೊಡ್ಡವ್ರ ತನಕನೂ ಒಂದು ನಮೂನಿ ವ್ಯಸನಕ್ಕೆ ಜಾರ್ಯಾರ. ಇದರ ಉದ್ದೇಶ ಏನಪ್ಪ, ಗ್ರಾಮನ ಅಲ್ಪ ಸ್ವಲ್ಪ ವ್ಯಸನ ಮುಕ್ತ ಮಾಡಬೇಕು. ಎಲ್ಲರೂ ಕೊಡ್ಕೊಂಡು ಮಾತಾಡ್ಕೊಂಡು ವಿಶ್ವಮುಕ್ತ ಕೃಷಿ ಮಾಡಬೇಕು. ಎಲ್ಲರೂ ಒಂದೊಂದು ಮನ್ಯಾಗ ಜವಾರಿ ಆಕಳುಗಳು ಕಟ್ಟಬೇಕು. ರೋಗ ಮುಕ್ತ ಮಾನವರನ್ನಾಗಿ ಮಾಡಬೇಕಾಗಿತ್ತು. ಅದ್ರ ಸಲುವಾಗಿ ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಪ್ರತಿಯೊಂದು ಹಳ್ಳಿ ಜಿಲ್ಲಾ ತಿರ್ಕೊಂತ ಇವತ್ತು ಈ ಸಿದ್ದಪ್ಪಜ್ಜನ ಮಠದ ಮುಂದೆ ನಾವೆಲ್ಲರೂ ಸೇರೇವಿ. ಆ ಸಿದ್ದಪ್ಪಜ್ಜ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಪ್ರತಿಯೊಬ್ಬರ ಮನ್ಯಾಗ ಒಂದೊಂದು ಜವಾರಿ ಆಕಳ ಕಟ್ಟುವಂಥದ್ದೊಂದು ಬುದ್ಧಿ ಸಿದ್ದಪ್ಪಜ್ಜ ನಿಮಗೆಲ್ಲರಿಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ, ನಾಳೆ ಬರ್ತಕ್ಕಂಥ ದಿನಗಳು ಭಾಳ ಕಷ್ಟ ಅದಾವು. ನಾಳೆ ಈ ಜವಾರಿ